ಕಲ್ಲೋಳಿ ನಗರದ ಶಕ್ತಿ ದೇವರಾದ ಹನುಮಂತ ದೇವರ ಪಾದಾಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಈ ಸಭೆಗೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ, ಸನ್ಮಾನ್ಯ ಜಯಪ್ರಕಾಶ್ ಅವರೇ, ಸನ್ಮಾನ್ಯ ತಕ್ಷಿ ವಕೀಲ್ ಅವರೇ, ಕಲ್ಲೋಳಿ ಬಸವರಾಜ್ ಅವರೇ, ಮಹಾದೇವ್ ಶೆಟ್ಟಿ ಅವರೇ, ಮಾನ್ಯ ಸಂಜಯ್ ಪಾಟೀಲ್ ಅವರೇ, KV ಪಾಟೀಲ್ ಅವರೇ, ಮುತ್ತಪ್ಪ ಮಣ್ಣಪ್ಪ ಅವರೇ, ಈ ವೇದಿಕೆ ಮೇಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಅರಮಾನ್ ವಿಧಾನಸಭಾ ಕ್ಷೇತ್ರ ಆಗಮಿಸಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳೇ, ಮುಖಂಡರೇ, ತಾಯಿದ್ರೆ, ತಮ್ಮೆಲ್ಲರಿಗೂ ಅನಂತ ನಮಸ್ಕಾರ. ತಮ್ಮೆಲ್ಲರಿಗೂ ಈಗಾಗಲೇ ಲೋಕಸಭಾ ಚುನಾವಣಾ ಆಯೋಗ ಡಿಕ್ಲೇರ್ ಮಾಡಿ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆದ ಡಿಕ್ಲೇರ್ ಆಗಿದೆ. ತಾವೆಲ್ಲ TV ಪೇಪರಲ್ಲಿ ನೋಡ್ತೀರಿ. ಏಪ್ರಿಲ್ 26 ಆ ಕಡೆ ಅಂದರೆ ಸೌತ್ ಭಾಗದಲ್ಲಿ, ಮೇ 7ಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲೋಕಸಭಾ ಚುನಾವಣೆ ಫಿಕ್ಸ್ ಆಗಿದ್ದರಿಂದ ಅದಕ್ಕೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟಾಗ ಇವತ್ತು ನಾವು ಚುನಾವಣೆ ಯಾವ ಥರ ಮಾಡಬೇಕಂತ ತಮ್ಮ ಜೊತೆ ಚರ್ಚೆ ಮಾಡಿ ಕೆಲವು ವಿಚಾರ ಹೇಳಬೇಕು ತಮಗೆ ಬಂದಿದ್ದೀವಿ. ತಮಗೆಲ್ಲರಿಗೂ ಯಾಕಂದ್ರೆ ಪ್ರತಿ ಚುನಾವಣೆ ತಾವೆಲ್ಲರೂ ಅಂದರೆ ಈ ಮಣ್ಣು ನಡೆದಂಥ ನಮ್ಮ ಅಂದರೆ ವಿಧಾನಸಭಾ ಚುನಾವಣೆ ಅರವಾಣಿಗೆ ತಾವೆಲ್ಲರೂ ಎಷ್ಟು ಪ್ರಾಮಾಣಿಕವಾಗಿ ತಾವೆಲ್ಲ ಎಷ್ಟು ದುಡಿದು ಅಂದ್ರೆ ನೀವೆಲ್ಲರೂ ಸ್ವಂತಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ನಿಮ್ಮ ಚುನಾವಣೆ ನಿಂತಿದ್ರೆ ಆ ಥರ ಎಲ್ಲ ಓಡಾಡಿ ಓಟ್ ಹಾಕಿದ್ರೆ ಸುಮಾರು 70,000 ಲೀಡನ್ನ ತಾವೆಲ್ಲ ಮಾಡಿಕೊಟ್ಟಂತ ಇಂಥ ಮುಖಂಡರು ಇಂಥ ಕಾರ್ಯಕರ್ತರು ಪಡೆದದ್ದು ನಾವು ಬುದ್ಧಿವಂತರತೆ ಭಾವಿಸ್ತೀವಿ ಎಲ್ಲ ಜನ ಅಂದ್ರೆ ಪುಣ್ಯ. ಅದಕ್ಕೆ ಇದು ಲೋಕಸಭಾ ಚುನಾವಣೆ. ಯಾಕಂದ್ರೆ ಈಗ ಹೇಳಿದಂಗೆ ವಿಧಾನಸಭಾ ಚುನಾವಣೆ, ಭಾರತೀಯ ಜನತಾ ಚುನಾವಣೆ, ಈ ಚುನಾವಣೆ ಭಾರತ ದೇಶಕ್ಕಾಗಿ ಚುನಾವಣೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೋಸ್ಕರ ಚುನಾವಣೆ. ನಾವೆಲ್ಲರೂ ಅಂದ್ರೆ ನಮ್ಮ ಕೆಲಸ ಬಿಟ್ಟು ಚುನಾವಣೆ ಮಾಡಿ. ಯಾಕಂದ್ರೆ ದೇಶ ಇದ್ರೆ ನಾವಿರ್ತೀವಿ, ಅದಕ್ಕೆ ದೇಶ ಗಟ್ಟಿ ಇದ್ರೆ ನಾವಿರ್ತೀವಿ. ಅದಕ್ಕೆ ದೇಶದ ಈ ಚುನಾವಣೆಗೋಸ್ಕರ ತಾವೆಲ್ಲರೂ ಈ ಚುನಾವಣೆ ಪ್ರಾಮಾಣಿಕವಾಗಿ ಎಲ್ಲ ತಾವು ಕೆಲಸ ಮಾಡಬೇಕು. ಮತ್ತೊಂದ್ಸಲ ಬೆಳಗಾವಿ ಲೋಕಸಭಾದಿಂದ ಬೆಳಗಾವಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು. ಈಗ ನಾವು ಪಾರ್ಲಿಮೆಂಟ್ ಕಳಿಸೋ ಕೆಲಸ ಮಾಡಬೇಕು. ಈಗ ಅನೇಕ ನಮ್ಮ ಸಂಜಯ್ ಪಾಟೀಲ್ ಅವರು ಸುಭಾಷ್ ಹತ್ರ ಬೆಳಗಾವಿ ಜಿಲ್ಲೆಯಿಂದ ಟಿಕೆಟ್ ಇದ್ದು ಅದೇ ಸಮಸ್ಯೆ ಪರಿಹಾರ ಆಗಿಲ್ಲ. ಯಾಕಂದ್ರೆ ತಾವೆಲ್ಲ ನೋಡೋದು ಎಲ್ಲ ಘೋಷಣೆ ಇರೋರು ನಾಳೆ ಬೆಳಗಾವಿ ಟಿಕೆಟ್ ಘೋಷಣೆ ಆಗೋರು. ಅದಕ್ಕೆ ನಾವೆಲ್ಲರೂ ಮೊದಲ ನಿರ್ಧಾರ ಮಾಡಿದ್ರೆ ನಮಗೆಲ್ಲ ಭಾಳ ಜನ ಕೇಳ್ತಿದ್ದೆ, ನೀವು ಯಾರ ಹೆಸರು ಹೇಳ್ತೀರಿ ಅಥವಾ TV ಅವರು ಕೇಳ್ತೀರಿ ಯಾರಿಗೆ ಹೇಳ್ತಾರೆ. ಅದಕ್ಕೆ ನಾವು ಯಾರ ಹೆಸರು ಹೇಳೋದಿಲ್ಲಪ್ಪ, ನಮ್ಮ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡಿ ಯಾರಿಗೆ ಅಭ್ಯರ್ಥಿ ಫೈನಲ್ ಮಾಡ್ತಾರೋ ಅವ್ರಿಗೆ ಕೆಲಸ ಮಾಡ್ತಾ ಇದ್ದು. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಬೆಳಗಾವಿ ಜಿಲ್ಲೆ ಎಲ್ಲ ಮುಖಂಡರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಪಾರ್ಟಿ ಯಾರಿಗೆ ಡಿಕ್ಲೇರ್ ಮಾಡ್ತಿಲ್ಲ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ಯಾಕಂದ್ರೆ ಎಲ್ಲರಿಗೂ ಸಂಜಯ್ ಪಾಟೀಲ್ ಹೇಳಿದಾಗ ಎಲ್ಲರಿಗೂ ಆಸೆ ಇರ್ತಿದ್ರು, ನಮಗೂ ಅದೇ MLA ಆಗಬೇಕು, MP ಆಗಬೇಕು, ನಾವು ಸರ್ಕಾರದ ಭಾಗ. ಯಾಕಂದ್ರೆ ಆಸೆ ಇರೋದು ತಪ್ಪಲ್ಲ, ಎಲ್ಲರೂ ಆಸೆ ನೋಡ್ತಾರೋ ಕನಸು ನೋಡ್ತಾರೋ ತಪ್ಪಲ್ಲ. ಆದರೆ ಅವ್ರು ಹೇಳಿದಾಗ ಅನಿವಾರ್ಯ ಬೇಕಾದ್ರೆ ನಮ್ಮ ಅನಿವಾರ್ಯದಾಗ ದೇವರು ಬಂದಿದ್ದಂದ್ರೆ ಅದನ್ನ ಯಾರಿಗೂ ತಪ್ಪಿಸೋಕ್ಕಾಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಅನೇಕರೆಲ್ಲ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖಂಡರು ಅವ್ರಿಗೆ ವಿನಂತಿ ಅಂದ್ರೆ ಏನು ಪಾರ್ಟಿ ನಿರ್ಧಾರ ಮಾಡ್ಕೊಂಡು ಇಂಥ ಕ್ಯಾಂಡಿಡೇಟ್ ಮಾಡ್ತಾರೋ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ರೆ ಖಂಡಿತವಾಗಿ ನಾವು ಮತ್ತೆ ಬೆಳಗಾವಿ ಲೋಕಸಭಾ ಖಂಡಿತ ನಾವು ಗೆಲ್ತೀವಿ. ಭಾರತೀಯ ಜನತಾ ಪಾರ್ಟಿ ಕಮಲ್ಗೂ ಮತ್ತು ಇಲ್ಲಿ ಆಡಳಿತ ಅಂತೇಳಿ ವೇದಿಕೆ ಮುಖಾಂತರ ನಾನು ಎಲ್ಲರಿಗೂ ತಮಗೆ ಭರವಸೆ ಕೊಡ್ತೀನಿ. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಯಾಕಂದ್ರೆ ಭಾಳ ಅಂದ್ರೆ ಈಗ ಏಪ್ರಿಲ್ ತಿಂಗಳು ಶುರು ಆಗ್ತದೆ. ಏಪ್ರಿಲ್ ಅಂದ್ರೆ ಒಂದು ತಿಂಗಳು 30 ದಿವಸ, ಆಮೇಲೆ ನಾನು 7 ತಾರೀಕು ಬರ್ತೈತೆ. ತಾವೆಲ್ಲರೂ ನಮ್ಮ ಮುಖಂಡರು ಅಂದರೆ ಇನ್ನೊಂದು ವಾರ ಒಳಗೆ ನಾವೆಲ್ಲ ಕೆಲಸ ಮಾಡಿ ಈಗಾಗಲೇ ಬೂತ್ ಕಮಿಟಿ ಎಲ್ಲ ನಾವು ಮಾಡ್ಕೊಂಡು ಆದರೂ ಮತ್ತೆ ಅದ್ರೊಳಗೆ ಇನ್ನೊಂದು ಸ್ವಲ್ಪ ಮತ್ತೆ ಪ್ರಿಪೇರ್ ಮಾಡೋದು. ನಾನು ಬೂತ್ ಕಮಿಟಿ ಕುಂತು ಯಾಕಂದ್ರೆ ನಾವು MLA ಎಲೆಕ್ಷನ್ ನಿಮಗೆಲ್ಲ 10-15 ಜನಕ್ಕೆ ಒಂದು ಬೂತ್ ಜವಾಬ್ದಾರಿ ವಹಿಸ್ತಿದ್ರು. ಅಂದರೆ ನೀವು ಏನೇನು ಮಾಡಬೇಕು, ಏನೇನು ಕೆಲಸ ಮಾಡಬೇಕು, ಅದಕ್ಕೆ ಬೂತ್ ಕಮಿಟಿ ಇನ್ನೊಂದ್ಸಲ ಕುಂತು ಮತ್ತೆ ಅದ್ರೊಳಗೆ ಇನ್ನೂ ಹೆಚ್ಚಿಗೆ ಮಂದಿಗೆ ಸೇರಿಸೋಕಾಯ್ತು. ಸೇರಿಸೋದು ಎಲ್ಲರೂ ನೀವೇ ಕೆಲಸ ಮಾಡೋಕ್ಕಲ್ಲ, ಏನು ನಡೀತೈತಲ್ಲ ಅದನ್ನೆಲ್ಲ ನೀವು ಬೂತ್ ಮುಖಾಂತರ ನೀವು ಹೋಗೆಲ್ಲ ಕೆಲಸ ಮಾಡೋಂಥ ಕೆಲಸ ಅಂದ್ರೆ ಒಂದು ವಾರ ಫೈನಲ್ ಮಾಡೋಣ. ಅದಾದ ನಂತರ ನೀವು ನಿಮ್ಮ ಕೆಲಸಕ್ಕೆ ಹಾಕ್ಬಿಟ್ರೆ ಚುನಾವಣೆ ಮಾಡೋಕ್ಕೆ ಭಾಳ ಈಜಿ ಆಗ್ತೈತೆ. ಅದಕ್ಕೆ ಇನ್ನೊಂದು ಮಾತು ಸಂಜಯ್ ಪಾಟೀಲ್ ಅವ್ರು ಹೇಳಿದಂಗೆ ಅದಕ್ಕೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇದೆಲ್ಲ ಯಾಕಂದ್ರೆ ಕೋಮುವಾದಿ ಜಾತ್ರೆ ಇರ್ತಾರೋ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಅಂದ್ರೆ ಸತ್ಯ ಸಾಥ್ ಸತ್ಯ ವಿಕಾಸ್ ಅಂತ ಹೇಳಿದ್ರೆ ಎಲ್ಲನೂ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಅವ್ರು ಸುಮ್ಮನೆ ರಾಜಕಾರಣ ಮಾಡೋಕ್ಕೆ ಕೆಲವು ಜನ ಮಾತಾಡ್ತಾರೋ, ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಸಂಜಯ್ ಪಾಟೀಲ್ ಅವ್ರು ಹೇಳಿದಂಗ ನಮ್ಮ ದೇಶ ಎಷ್ಟು ದೊಡ್ಡದಾಗಿರ್ತದಂದ್ರೆ ಇಷ್ಟು ದೊಡ್ಡದಿರ್ತದೆ. ಯಾಕಂದ್ರೆ ನೀವೊಂದು ಸುಮ್ಮನೆ ನಕಾಶೆ ಒಳಗೆ ಸುಮ್ಮನೆ ನೋಡ್ರಿ, ನೀವು
ಬಾಂಗ್ಲಾದೇಶದಿಂದ ಹಿಡಿದ್ರೆ ಇರಾನ್ ತನಕ ನಮ್ಮ ಬಾರ್ಡರ್ ಬರ್ತೈತೆ. ಇರಾನ್ ಹೋಗಂತ ನಮ್ಮ ಅಷ್ಟು ದೊಡ್ಡ ದೇಶ ಇದ್ದಾನೆ ನಾವು ಬಂದ ತಾವೆಲ್ಲರೂ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ಈ ಸಲ ನಿಮ್ಮ ಜೊತೆ ನಾವು ಎಲ್ಲೆಲ್ಲ ಸಭೆ ಮಾಡ್ತೀವಿ, ಅದನ್ನು ಬೂತ್ ಕಮಿಟಿ ಏನು ಮಾಡ್ತೀವಿ, ಬೂತ್ ಕಮಿಟಿ ಹೆಚ್ಚಿನ ಜವಾಬ್ದಾರಿ ಇರ್ತೈತಿ. ಆ ಜವಾಬ್ದಾರಿ ಇಟ್ಕೊಂಡು ಮಾಡುವಂಥ ಕೆಲಸ ಮಾಡ್ಬೇಕು. ಅದಕ್ಕೆ ಮಾದೇವ್ ನೀವು ನಿಮ್ಮ ಟೀಮ್ ಎಲ್ಲ ಕೂಡ ಈ ಬೂತ್ ಮತ್ತೊಂದು ಸಲ ಮಾಡಿ ಅದರ ಮೀಟಿಂಗ್ ಮಾಡೋ ಕೆಲಸ ಮಾಡಬೇಕು. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಸಭೆ ಇವತ್ತು ನಾವು ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಪ್ರಾರಂಭ ಅನ್ಕೊಂಡಂದ್ರೆ ಇವತ್ತು ಬೆಳಗ್ಗೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯಿಂದ ಚುನಾವಣೆ ಪ್ರಚಾರ ಪ್ರಾರಂಭ. ಮತ್ತೆ ನಮ್ಮ ಕಲ್ಲೋಳಿ ಅಂದ್ರೆ ಕಲ್ಲೋಳಿ ಗ್ರಾಮದಿಂದ ಹನುಮಂತೇವರ ಆಶೀರ್ವಾದ ತಗೊಂಡು ನಾನು ಇಲ್ಲಿಂದ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿ ಈ ಸಲ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಮಲ್ ವೋಟ್ ಹಾಕಿ ಗೆಲ್ಲಿಸಿ ಮತ್ತೊಂದ್ಸಲ ಈ ಭಾಗದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ MP ಗೆಲ್ಲಿಸುವಂತ ಕೆಲಸ ಮಾಡೋದು ಹೇಳುತ್ತಾ